ಅತ್ಯುತ್ಕೃಷ್ಟವಿದೂಷಧತ್ಸುಖಭಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಪದಸಂಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧನಿತ್ಯನೇತಿ ಜ್ಞಾನಪ್ರಕಾಶಾವೃತಿ ಸ್ವಾಂತಾಮೋಕ್ಷವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಈಗ ಏನಾಯ್ತು? ಈಗ ಪರಮಾತ್ಮ ಏನು ಮಾಡ್ತಾನೆ? ಸರ್ವನಾಥೋಪಿ ಭಗವಾನ್. ಈಗ ಅದೇನು ಇದೇ ಪ್ರಶ್ನೆ ಉತ್ತರ ಬಂತೀಗ. ಪರಮಾತ್ಮ ದ್ವಾರಕಾಧೀಶ, ಅಯೋಧ್ಯ ಅಂತ ಕರಿತೇವೆ. ಆ್ಯಕ್ಚುಲಿ ವಿಶ್ವದ ಜಗನ್ನಾಥ ಆತ ಕರೀತೇವೆ. ಸರಿಯೋ ತಪ್ಪೋದು? ಸರಿ. ಬಟ್ ಏನು ಮಾಡ್ತೀವಿ, ಆ ಕಾಲಕ್ಕೆ ಜನಕ್ಕೆ ಅರ್ಥ ಆಗ್ಲಿಕ್ಕೆ ಹೇಳಿದ ವ್ಯವಸ್ಥೆ ಹೇಗೋ ದೇವರಿಗೆ ಎಲ್ಲ ಕಡೆ ಎಲ್ಲ ಅವಸ್ಥೆ ಕಂಟ್ರೋಲ್ ಮಾಡ್ತಿದ್ರು ಕೂಡ ಮೂರ್ಛಾವಸ್ಥೆಯಲ್ಲಿ ಇಲ್ಲಿದ್ದಾನೆ ಅಲ್ಲಿದ್ದಾನೆ, ಇದು ಕೂಡ ಹಾಗೇನೆ. ದೇವರು ಸರ್ವತ್ರ ವ್ಯಾಪ್ತ ಅಂತ ಹೇಳ್ತೀರಿ, ಅದು ಕಣ್ಣಲ್ಲಿದ್ದಾನೆ ಅಂತೀರಿ. ಏನು ಅರ್ಥ ಆಗಿದ್ರೆ? ಸರ್ವತ್ರ ವ್ಯಾಪ್ತ ಅಂತ ಹೇಳ್ತೀರಿ, ಕಂಠದಲ್ಲಿ ಬಂದಿದ್ದಾನೆ ಅಂತೀರಿ. ಹಾಗೆ ಸರಿ ಅಂದರೆ ವಿಶೇಷ ಅಂತ ಕರೆದೆ. ಇದು ವಿಶೇಷ. ಎಲ್ಲ ಕಡೆ ಇರೋದು ಹೌದು, ಅಲ್ಲಿ ಮಾತ್ರ ಹಾಗೆ ಮಾಡಿರೋದು ಹೌದು. ಅರ್ಥ ಆಯ್ತಾ? ಈಗ ಈ ರೀತಿ ಸರಿಯಾಗಿ ಅರ್ಥ ಮಾಡ್ಕೊ. ಅದು ದೇವರ ಮಹಿಮೆ. ಅದು ಎರಡು ಮಾಡೋ ಶಕ್ತಿನೂ ದೇವರಿಗಿದೆ. ಒಂದು ಕಡೆ ಇದ್ದು ಎಲ್ಲ ಮಾಡ್ತಾನೆ, ಬೇಕಾದ್ರೆ ಬೇರೆ ರೂಪದಲ್ಲೂ ಮಾಡ್ತಾರೆ. ಇಲ್ಲ ಹೋದ್ರೆ ಏನಾಗ್ತೈತೆ ಗೊತ್ತಾ? ಅದೇ ರೂಪದಲ್ಲಿ ಮಾತ್ರ ಮಾಡ್ತಾನೆ. ಕೆಲವರು ಶಾರ್ಟ್ ಹೊಡಿತಾರೆ, ಅಲ್ಲಿ ಮಾತ್ರ ಹೊಡಿತಾರೆ, ಬೇರೆ ಕಡೆ ಹೊಡ್ಲಿಕ್ಕೆ ಬರೋದಿಲ್ಲ. ಅವರು ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ. ಆತ ದೇವರು ಆಲ್ ರೌಂಡ್ ಏನು ಬೇಕಾದ್ರೂ ಮಾಡ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತು, ಈ ಪದ ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ದೇವ್ರು ಹಾಗೆ ಮಾಡ್ತಾರೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗೆ ಮಾಡದೇ ಇರಬಾರ್ದು ಅನ್ನೋದಕ್ಕೂ ಉತ್ತರ ಸಿಗುತ್ತೆ. ಅಕಸ್ಮಾತ್ ಮಾಡಲಿಲ್ಲ ನಮ್ಮ ಪ್ರಶ್ನೆ ಶುರುವಾಗ್ತಿತ್ತು ಅದು ತಕ್ಷಣವೇ. ಮತ್ತು ದೇವರಿಗೂ ಪಾಪ ಒಂದು ಬಂಧನ ಇದೆ, ಅವನಿಗೊಂದು ಬಂಧನ ಇದೆ ಪಾಪ. ಅದ್ರ ಲಿಮಿಟ್ ಕ್ರಾಸ್ ಮಾಡೋಂಗಿಲ್ಲ ದೇವರು ಅಂತ ಹೇಳಬಾರ್ದು. ದೇವರು ಯಾವ ಲಿಮಿಟೂ ಇಲ್ಲ. ಆ ಲಿಮಿಟ್ ತಾನೇ ಹಾಕ್ಕೊಂಡ ಲಿಮಿಟ್ ಬೇರೆ, ಗೊತ್ತಾಯ್ತಾ? ಅದು ಬೇರೆ. ಅದು ಲಿಮಿಟ್ ಅಲ್ಲ, ಸ್ವಾತಂತ್ರ್ಯ. ಅದು ನಾವು ಫಿಕ್ಸ್ ಮಾಡ್ತೀವಿ ಪ್ರಭು 6 ಗಂಟೆಗೆ ಅಂತ ಹೇಳ್ಬಿಟ್ಟು. ಇದೇನಲ್ಲ, ಇನ್ನೊಬ್ಬರು ಮಾಡಿದ್ರೆ ನಾವು ಹೋಗೋದು ಬೇರೆ, ನಾವೇ ಮಾಡ್ಕೊಳ್ಳೋದು ಬೇರೆ. ಸ್ವಯಂ ಬಂಧನ ಇದು. ಇಷ್ಟಪಟ್ಟು ಮಾಡೋದು, ಅಲ್ಲಿ ಇಷ್ಟ ಇಲ್ಲ, ಅಲ್ಲಿ ಅನಿವಾರ್ಯ ಹೋಗೋದು. ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದಂತೆ ಬುದ್ಧಿ ಏನಾಗ್ತಾ ಹೋಗುತ್ತಾಗ ತೀಕ್ಷ್ಣಾಗ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾಮ. ಅದು ಬಂದು ಯೋಚನೆ ಮಾಡಿ ಮಾಡಿ ಎಲ್ಲ ವಿದ್ಯತೆ ಹೃದಯ ಗ್ರಂಥಿ. ನಮ್ಮ ಪ್ರಾಬ್ಲಮ್ ಎಲ್ಲೋ ಇಲ್ಲ, ಹೃದಯದಲ್ಲಿದೆ. ಅದು ಹೊಡಿಬೇಕು. ಅದು ಹೊಡಿಬೇಕು. ಇಷ್ಟೆಲ್ಲ ಶಾಸ್ತ್ರ ಚಿಂತನೆ. ಇದು ಶಸ್ತ್ರಕ್ರಿಯೆಯಿಂದನೇ ಹಾರ್ಟ್ ಆಪ್ರೇಷನ್ ಹೇಗೋ ಶಾಸ್ತ್ರಕ್ರಿಯೆಯಿಂದನೇ ಇದಾಗಬೇಕು. ಅದಕ್ಕೆ ಬಹುಜನ್ಮಗಳ ಸಾಧನೆ ಬೇಕು. ಬಹುನಾಮ್ ಜನ್ಮನಾಮಂತೆ. ಆ ಜನ್ಮ ನಾವು ಮತ್ತೆ ಬಹುಜನ ಇನ್ನೇ ಕಾಯ್ಬೇಕು ಅಂತ ಕೊಡಬಾರ್ದು. ಮತ್ತೆ ಏನು ಮಾಡಬೇಕು? ಈಗ ಶುರು ಮಾಡಿದರೆ ಬಹುಜನ್ಮ, ಇಲ್ಲೋ ಇನ್ನೂ ಎಷ್ಟೋ ಬಹುಜನ್ಮ ಮಾಡಿಬಿಡುತ್ತೆ. ಶುರು ಮಾಡಿದ ಮೇಲೆ ಬಹುಜನ್ಮ, ಅದು ಇಂಪಾರ್ಟೆಂಟ್. ಅರ್ಥ ಏನದಕ್ಕೆ? ಸೃಷ್ಟಿ ಬಂದ ಮೇಲೆ ಅಂತ ಅರ್ಥ. ಸೃಷ್ಟಿ ಇನ್ನೂ ಆಗೇ ಇಲ್ಲ, ಆಗ ಕೌಂಟ್ ಆಗೋದಿಲ್ಲ ಅವ್ರು. ಸೃಷ್ಟಿ ಸೀಟ್ ಸಿಕ್ಕೇ ಇಲ್ಲ ಅವ್ರಿಗೆ. ಎಷ್ಟು ವರ್ಷ ಕೋರ್ಸು ಅಂತ ಹೇಳಕ್ಕೆ ಬರೋಲ್ಲ. ಸೀಟ್ ಸಿಕ್ಕ ಮೇಲೆ 3 ವರ್ಷದ ಕೋರ್ಸು. ತ್ರಯೋಹ ಉದ್ಗೀತೆ ಕುಶಲಾ ಬಹೂ ಶಿಲಕಃ ಎಲ್ಲ 4 ಪ್ರಶ್ನೆಗಳು. ಬೇರೆ ಋಷಿಗಳ ಕಥೆ. ಈಗ 3 ಜನ ಇದ್ದಾರೆ. ಅವರು ಯಾರವರು? ತ್ರಯ, 3 ಜನ. ಉದ್ಗೀತ ವಿಚಾರದಲ್ಲಿ ಭಾಳ ಪ್ರಾಜ್ಞರಾಗಿದ್ದಾರೆ. ಈ ಸ್ಪೆಷಲೈಸೇಷನ್ ಇವತ್ತು ಇದೆಲ್ಲ ಅವ್ರಿಗೆ ವಿದ್ಯೆಯಲ್ಲಿ ಇದಾಗಿತ್ತು. ಎಲ್ಲ ತಿಳ್ಕೊಂಡಿರ್ತಾರೆ, ಒಂದರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ಅಂಥವ್ರು ಇದ್ದಾರೆ. ಶಿಲಕ ಅಂತ ಒಬ್ಬ, ಶಾಲಕ ಎಲ್ಲ ಇರ್ತದೆ ಬಂದೆ. ಶಾಲಕಾವತ್ಯ ಚೈಕಿತಾಯ್. ಅವ್ರು ಯಾರು ಅಂತ ಕೇಳಿದರೆ ಅವ್ರು ಗೋತ್ರ ಹೇಳ್ತಾರೆ. ಎಲ್ಲ ಸಾಮಾನ್ಯ ಶಾಸ್ತ್ರದಲ್ಲಿ ವಿಶೇಷ ಬರೋದೇನೆಂದರೆ ನಾವು ಇನಿಷಿಯಲ್ ಸಮೇತ ಹೇಗೆ ಹೇಳ್ತೀವೋ ಹಾಗೆ ಗೋತ್ರ ಸಮೇತ ಹೇಳಬೇಕು. ಒಬ್ಬ ಹೆಸರು 1000 ಜನ ಇರ್ತಾರೆ. ಆ ಗೋತ್ರ ಹೇಳಿದ ತಕ್ಷಣ ಇದಾಯಿತು. ಪ್ರವರದಲ್ಲೂ ಕೂಡ ವ್ಯತ್ಯಾಸ ಬರ್ಬೋದು. ಆ ಪ್ರವರ ಹೇಳಿದ ಕರೆಕ್ಟಾಗಿ ಯಾರು ಅಂತ ಗೊತ್ತಾಗುತ್ತೆ. ಚೈಕಿತ. ಆಮೇಲೆ ದಾಲ್ಭ್ಯ ಪ್ರವಾಹಣೋ ಜೈವಿಲಿ ರೀತಿ ಹಾಬೂಚುಹು ಅಂದರೆ ಪ್ರವಾಹಣ ಜೈವಿಲಿ. ದಾಲ್ಭ್ಯ ಚೈಕಿತಾಯನ, ಈತ ಶಾಲಕ ಶಾಲಾವತ್ಯ ಶಿಲಕ. 3 ಜನ ಇದ್ದಾರೆ. ಉದ್ಗೀತೇವಿ ಕುಶಲಾಹ ಸ್ಮೋ ಹಂತ ಉದ್ಗೀತೆ ಕಥಾಂ ವದಾಮಹ. ಅವ್ರು 3 ಜನ ಬಂದರು. ನಾವು ಕಥೆ ಶುರು ಮಾಡೋಣ ಅಂತ. ಕಥೆ ಅಂದರೆ ಸ್ಟೋರಿ ಅಂತ ಅರ್ಥ ಅಲ್ಲ, ಚರ್ಚೆ ಮಾಡೋಣ. ಮತ್ತು ಮೆಡಿಕಲ್ ಕಾನ್ಫರೆನ್ಸ್ ಇದೆ. ಐ ಸ್ಪೆಷಲಿಸ್ಟಿಗೆ ಅವ್ರು ಬೇರೆಯವ್ರು ಕರೆಯಲ್ಲ. ಯಾರು ಹೋಗ್ತಾರೆ ಅದಕ್ಕೆ? ಅವರು ಮಾತ್ರ. ಹಾರ್ಟ್ ಇದ್ದರೆ ಹಾರ್ಟ್ ಮಾತ್ರ. ಅವ್ರು ಡಾಕ್ಟರ್ ಆಗಿದ್ದಾರೆ. ಇದು ಡಾಕ್ಟ್ರೇ ಅಲ್ಲ, ಅವ್ರಿಗೆ ಇದು ಕೂಡ ಇಲ್ಲ. ಅವ್ನು ಏನಂತ ಕೂಡ ಗೊತ್ತಾಗಲ್ಲ. ಆ ರೀತಿ ಇರ್ತಾರೆ. ಇವರು ಇದರೊಳಗೆ ಡಿಸ್ಕಸ್ ಮಾಡೋದು. ನ್ಯಾಯಸೋಧದಲ್ಲೇ ಪರೀಕ್ಷೆ ಅಂತಾರಲ್ಲ ಹಾಗೆ. ಹರಿಕತಾಂಸಲ್ಲ ಪರೀಕ್ಷೆ, ನ್ಯಾಯಸೋಧ ಪರೀಕ್ಷೆ, ತತ್ವಪ್ರಕಾಶಿಕ ಪರೀಕ್ಷೆ ಅಂತ ಹೇಳಿದಾಗೆ ಅವರೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ. ಕಥಾಂ ವದಾಮ ಅವೆಲ್ಲ ಕೂಡ ಡಿಸ್ಕಷನ್ ಮಾಡ್ತಾ ಕೊಡೋಣ. ತಥೇತಿತೇಹ ಸಮೂಹ ಕೂತ್ಕೊಂಡ್ರು ಆಗಲಿ ಅಂತೇಳಿ. ಸಹ ಪ್ರವಾಹಣ ಜೈವಿಲಿ ಉವಾಚ ಭಗವಂತೌ ಅಗ್ರೇ ವದತಾಂ ಬ್ರಾಹ್ಮಣಯೋ ವದತೋ ವಾಚಂ ಶ್ರೋಷ್ಯಾಮೀತಿ ಸಹ ಶಿಲಕಃ. ಒಬ್ಬನು ಹೇಳಿದಾಗ ಪ್ರವಾಹಣ, ನೋಡಿ ನೀವು ಸ್ವಲ್ಪ ಮಾತಾಡಿದ ಶುರು ಮಾಡಂತೆ, ನೀವು ಮೊದಲೊಂದು ಮಾತು ಕೇಳ್ತೇನೆ ನಾನು ಅಂತ ಹೇಳಿದ. ಶಿಲಕ ಶಾಲಾವತ್ಯಶ್ಚೈಕಿತಾಯನಂ ದಾಲ್ಭ್ಯಮುವಾಚ ಹಂತತ್ವ
ಪೃಚ್ಛತೀತಿ ಪೃಚ್ಛಾಮಿ ಪೃಚ್ಛೇತಿ ಹೋವಾಚ ಕಾ ಸಾಮ್ನೋ ಗತಿ. ಪ್ರಶ್ನೆ ಶುರು ಮಾಡೋದು, ಸಾಮಕ್ಕೆ ಗತಿ ಏನು ಅಂತ ಪ್ರಶ್ನೆ. ಬುದ್ಧಿಯುತ್ತದಲ್ಲಿ ಮೂರೂ ಇವೆ. ಸಾಮದ ಗತಿ ಏನು ಅಂತ ಪ್ರಶ್ನೆ ಮಾಡಿದ. ಸ್ವರ ಇತಿ ಹೋವಾಚ ಅಂತ ಉತ್ತರ ಕೊಡ. ಸ್ವರ ಅಂತ ಹೇಳಿದ. ಸ್ವರಸ್ಯ ಕಾ ಗತಿ ರೀತಿ, ಸ್ವರಕ್ಕೇನು ಗತಿ ಅಂತ ಪ್ರಶ್ನೆ ಮಾಡಿದ. ಪ್ರಾಣ ಇತಿ, ಪ್ರಾಣ ಅಂತ ಹೇಳಿದ. ಸ್ವರದ ಉಚ್ಚಾರಣೆಗೆ ಏನಿರಬೇಕು? ದೊಡ್ಡದಾಗಿ ಮಾತಾಡು, ಗಟ್ಟಿಯಾಗಿ ಹೇಳಬೇಕು. ಗಟ್ಟಿಯಾಗಿ ಹೇಳ್ಬೇಕಾದ್ರೆ ಶ್ವಾಸ ಜಾಸ್ತಿ ಬೇಕು. ಇತಿ ಹೋವಾಚ ಪ್ರಾಣಸ್ಯ ಕಾ ಗತಿ, ಪ್ರಾಣಕ್ಕೇನು ಗತಿ ಅಂತ ಮತ್ತೆ ಕೇಳಿದ. ನಾವು ದೇವರೇ ಗತಿ ಅಂತ ಅರ್ಥ ಏನು? ಅದಕ್ಕೆ ದೇವ್ರ ಕೈಲಿದೆ ಅಂತ ಅರ್ಥ. ಸೊ ಇದೆಲ್ಲ ಯಾರ ಕೈಲಿದೆ ಅಂತ ಅರ್ಥ. ಸ್ವರ ಯಾರ ಕೈಲಿದೆ ಅಂತ ಕೇಳಿ. ಸಾಮ ಯಾವುದರಲ್ಲಿದೆ? ಸ್ವರದಲ್ಲಿ. ಸ್ವರಕ್ಕೆ ಯಾರು? ಪ್ರಾಣ. ಪ್ರಾಣ ಯಾರ ಕೈಲಿದ್ದಾನೆ ಅಂತ ಪ್ರಶ್ನೆ. ಈಗ ಗತಿ ರೀತಿ ಅನ್ನ ಮಿತಿ ಹೋವಾಚ, ಅನ್ನ. ಅನ್ನ ಇಲ್ಲಿ ಉಪವಾಸ ಕೂತಿದ್ದಾನೆ, ಅನ್ನ ಕೊಡಿ ಕೇಳೋಕ್ಕೂ ಬರ್ತಾ ಆ ಸ್ಥಿತಿ ಬಂದ್ಬಿಟ್ಟಿದೆ. ಅನ್ನ ಅಂತ ಹೇಳಿದ. ಅನ್ನಸ್ಯ ಕಾಗತಿ, ಅನ್ನಕ್ಕೇನು ಗತಿ ಅಂತ ಕೇಳಿದ. ಅವಾಗ ಹೇಳಿದ ಆಪ ಐತಿ, ನೀರು ಬೇಕು. ಅಡುಗೆ ಅವ್ರಿಗೆ ನೀರಿಲ್ಲದ ಅಡುಗೆ ಏನು ಮಾಡ್ಬೇಕು ಅವನೀಗ? ಫಸ್ಟ್ ಅಡುಗೆಗೆ ಏನು ಪ್ರಿಪೇರ್ ಮಾಡ್ಕೋತಾರೆ ಅವರು? ಇವತ್ತರ ಬದಲಾಗ್ಬಿಟ್ಟಿದೆ. ಹಿಂದೆಲ್ಲ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಅಡುಗೆಯವರು ನೀರಿನವರು ಒಂದು ಗುಂಪು. ನೀರಿನವ್ರಿಗೆ ಕೆಲಸ ಇರುತ್ತದೆ. ನೀನು ಸರಿಯಾಗಿ ನೀರು ತುಂಬಿ ವ್ಯವಸ್ಥೆ ಬಡಿ ವ್ಯವಸ್ಥೆ ಆಮೇಲೆ ಬರ್ತಾರೆ, ಅಡುಗೆಯವ್ರು ಬರ್ತಾರೆ. ಈಗ ಅವರೇ ಎಲ್ಲ ಮಾಡ್ಕೋತಾರೆ. ಅದು ಚಾರ್ಜ್ ಮಾಡ್ತಾರೆ, ವಿಚಾರ ಬೇರೆ. ಹಿಂದೆ ವ್ಯವಸ್ಥೆ ಅಡುಗೆಯವ್ರು ನೀರವ್ರು ಇರ್ತಾರೆ, ಹೆಸರು ಅವರಿಗೆ. ಅವರು ಯಾವಾಗ ಬಡಿಸೋ ವ್ಯವಸ್ಥೆ ನೀರು ಎಲ್ಲ ನೋಡೋದು ಅವನದೇ ಫುಲ್ ಜವಾಬ್ದಾರಿ. ಅವರು ಅದು ನೀರು ಬಡಿಸೋದು ಎಲ್ಲ ಅವನೇ ವ್ಯವಸ್ಥೆ ಮಾಡಿ. ಇವರು ಎಂಟ್ರ್ ಆಗಲ್ಲ ಅದಕ್ಕೆ, ಇವನು ತನ್ನ ಕೆಲಸ ಮಾಡ್ತಾರೆ. ಸೊ ನೀರುಗತಿ ಅಂತ ಹೇಳಿದ. ಆಮೇಲೆ ಅದಕ್ಕೇನು ಗತಿ ಅಂತ, ಅಪಾಂ ಕಾ ಗತಿ ಇತ್ಯಸವು ಲೋಕ ಇತಿ, ಲೋಕ ಅಂತ ಹೇಳಿದ. ಆ ಲೋಕ ಅಂದರೆ ಏನು? ಲೋಕಕ್ಕೆ ಯಾರ ಗತಿ? ಹೋವಾಚ ಅಮುಷ್ಯ ಲೋಕಸ್ಯ ಕಾ ಗತಿ ರೀತಿ. ಹಾಗೆ ಹೇಳಿದರು. ಸ್ವರ್ಗ ಅಂತ ಹೇಳಿದ. ಸ್ವರ್ಗಂ ಲೋಕಂ ಅತಿನಯೇದಿತಿ, ಸ್ವರ್ಗ ಲೋಕಕ್ಕೆ ಬರಕ್ಕೆ ಹೋಗೋದು. ಹೋವಾಚ ಸ್ವರ್ಗಂ ವಯಂ ಲೋಕಂ ಸಾಮಭಿ ಸಂಸ್ಥಾಪಯಾಮಃ ಸ್ವರ್ಗ ಸಂಸ್ಥಾವಂ ಹಿ ಸಮೇತಿ ತಂ ಶಿಲಕಃ ಶಾಲಾವತ್ಯಶ್ಚೈಕಿತಾಯಿನಂ ದಾಲ್ಭ್ಯಂ ಉವಾಚ ಅಪ್ರತಿಷ್ಠಿತಂತೆ ವೈ ಕಿಲತೆ ದಾಲ್ಭ್ಯ ಸಾಮ ಯಸ್ತು ಏತರಿಹಿ ಬ್ರೂಯಾತ್ ಮೂರ್ಧಾತೆ ವಿಪರಿಷ್ಯತೀತಿ ಮೂರ್ಧಾತೆ ವಿಪತೇತಿ. ಈಗ ಶುರು ಆಗ ಎಂಟರಾದ. ನಿಮ್ಮ ಉತ್ತರ ಸರಿಯಲ್ಲ ಅಂತೇಳಿ. ಮೊದಲೆಲ್ಲ ಸುಮ್ಮನೆ ಆಯ್ತು, ಸರಿ ಇತ್ತು ಅದು ಉತ್ತರ. ಕೊನೆಯ ಉತ್ತರದಲ್ಲಿ ತಪ್ಪು ಹೋಯ್ತು. ಅದಕ್ಕೆ ತಪ್ಪು ಹೇಳ್ತಾ ಇದ್ದೇನೆ ಈಗ. ವಯಂ ಲೋಕಂ, ಆದ್ದರಿಂದ ನಾವು ಲೋಕಕ್ಕೆ ಹೋಗೋಣ, ಈ ಲೋಕಕ್ಕೆ ಹೋಗೋಣ ಅಂತ ಹೇಳಿದ್ರೆ ಹಾಗೆಲ್ಲ ಹೋಗಕ್ಕೆ ಬರೋದಿಲ್ಲ. ಬರೀ ಸಾಮ ಉಚ್ಚಾರಣೆಯಿಂದ ಕೊನೆಗೆ ಏನಾಯ್ತು? ಈಗ ಸಾಮದಿಂದ ಲೋಕ ಅಂತ ಅಲ್ಟಿಮೇಟ್ ಲೋಕ ಆಯ್ತು. ಈಗ ಸೊ ಸಾಮವೇದ ಹೇಳ್ಕೊಂಡಿರೋಣ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಅಲ್ಲ, ಟಿಕೆಟ್ ತೊಗೊಂಡು ಮನೇಲೇ ಹೋಗ್ತಾನೆ ಅವನು. ಟಿಕೆಟ್ ತೊಗೊಂಡ್ರೆ ಹೋಗ್ತಾರೆ ಕರೆಕ್ಟ್, ಮನೇಲೆ ಕೂತ್ರೆ ಹೋಗ್ತಾನ? ಆ ಬ್ಯಾಗ ಬಿಟ್ಟುಬಿಟ್ಟ. ಈಗ ಹೇಳಿದ ತಪ್ಪು. ಹಾಗೆ ತಲೆ ಬಿದ್ದೋಗುತ್ತೆ. ಮೂರ್ಧಾತೆ ನಿಪತಿ, ಅದರ್ಥ ಏನು? ನಿನ್ನ ತಲೆ ಹೋಗುತ್ತೆ. ತಲೆ ಹೋಗುತ್ತೆ ಅಂದರೆ ಒಂದರ್ಥ ಪ್ರಾಣ ಹೋಗುತ್ತೆ ಅಂತ, ಇನ್ನೊಂದ್ಸಲ ವಿಚಾರ ಶಕ್ತಿ ಸರಿ ಇಲ್ಲ. ಹಾಗೆ ಮಾಡಿ ತಲೆ ಹೋಗ್ಬಿಡುತ್ತೆ ಕೊನೆಗೆ. ತಲೆಗೆ ಕೆಲಸ ಬ್ರೈನ್ ಫೇಲ್ ಆಗಿದೆ ಅಂತ ಹೇಳೋಲ್ಲ. ಬ್ರೈನ್ 10% ವರ್ಕ್ ಆಗುತ್ತೆ, 30% ವರ್ಕ್ ಆಗಲ್ಲ. ಆಲ್ಮೋಸ್ಟ್ ಅದು ವಾಪಸ್ ಬರೋ ಚಾನ್ಸಸ್ ಇಲ್ಲೇ ಇಲ್ಲ. ಪ್ರತಿ ಹಾಗೆ ಅಂತಾಹವೇ ತದ್ ಭಗವತು ವೇದಾನಿ ಆಗಿ ಕೇಳಿದ. ಇಲ್ಲ ಗೊತ್ತಿಲ್ಲ, ನೀವು ಹೇಳ್ಕೊಡಿ ಏನಂತ ಕೇಳಿದ. ವಿಧೀತಿ ಹೋವಾಚ. ಆಯಿತು ಹೇಳೋದು ಕೇಳಿದ. ಅಮುಷ್ಯ ಲೋಕಸ್ಯ ಕಾಗತಿ ರೀತ್ಯಯಂ ಲೋಕ ಇತಿ ಲೋ ವಾಚ ಅವಶ್ಯ ಲೋಕಸ್ಯ ಕಾಗತಿ ರೀತಿ ನ ಪ್ರತಿಷ್ಠಾಂ ಲೋಕಂ ಅತಿನಯೇದಿತಿ ಹೋವಾಚ ಪ್ರತಿಷ್ಠಾಂ ವಯಂ ಲೋಕಂ ಸಾಮ ಅಭಿಸಂಸ್ಥಾಪಯಾಮಃ ಪ್ರತಿಷ್ಠಾ ಸಂಸ್ಥಾವಂ ಹಿ ಸಾಮೇತಿ. ಹಾಗೆ ಹೇಳ್ತಾನೆ. ಅಲ್ಲ, ತಪ್ಪು ತಿಳ್ಕೊಂಡಿದ್ದಿ. ಇವತ್ತು ಮೀಮಾಂಸಕರು ಎಂಡ್ ಮಾಡ್ಕೊಂಡ್ಬಿಟ್ರೆ ಏನಂತ? ಅಪಾಮ ಸೋಮಂ ಅಮೃತಾಪೂಮ. ನಾವು ಯಜ್ಞ ಮಾಡೋಣ, ಸೋಮರಸ ಕುಡಿಯೋಣ, ನಾವು ಸ್ವರ್ಗಕ್ಕೆ ಹೋಗೋಣ, ಮುಗೀತಂತೆ. ತಪ್ಪದು. ಮುಂದೆ ಸ್ಟಾಪ್ ಬಿಟ್ಟರು. ಊರಿಗೆ ಎಚ್ಚರ ಮೊದಲೇ ಸ್ಟಾಪ್ ಎಲ್ಲ ಹಿಡ್ಕೊಂಡ್ಬಿಟ್ರೆ ಹಾಗಾಯ್ತು. ಕೊನೆಗೆ ಎಲ್ಲಿ ಬರಬೇಕಾಯ್ತು ಅವನಿಗೆ? ಇವಾಗ ಗುರಿ ತಲುಪಲೇ ಇಲ್ಲ, ಎಂಡ್ ಹೇಳಲೇ ಇಲ್ಲ. ಬದರಿಗೆ ಹೋದ ನಾರಾಯಣ ದೇವರು ವಾಪಸ್ ಹೋಗ್ಬಿಟ್ಟ. ಬದರಿ ಅಲ್ಲಿ ಕೆಲಸ ಆಗಲಿಲ್ಲ. ಬದರಿ ಯಾತ್ರೆಯಿಂದ ಕೌಂಟ್ ಆಗಲೇ ಇಲ್ಲ. ಯಾಕೆ? ಆಫೀಸ್ಗೆ ಹೋದಾಗ ಸಂಬಂಧಪಟ್ಟ ಅಧಿಕಾರಿಲೇ ಕಾಣಲಿಲ್ಲ. ಆಫೀಸ್ಗೆ ಹೋಗೋದು ಅರ್ಥ ನೋಡು ಅಂತ ಅರ್ಥ. ಬಿಲ್ಡಿಂಗ್ ನೋಡ್ಕೊ ಬಂದ್ಬಿಟ್ಟ ಅವ್ನು. ಹೋಗ್ಬಿಟ್ಟು ಬಿಲ್ಡಿಂಗ್ ನೋಡಿದ, ವ್ಯಕ್ತಿ ನೋಡ್ದ, ಅವ್ನು ಬಂದಿದ್ರು ಅಂತ ಹೇಳಿದ. ಅಲ್ಲ, ಹೋಗ ಅವ್ನು ನೋಡು ಅಂದ್ರೆ ನೋಡಿ ಬಂದ್ಬಿಡ. ನೋಡೋದ್ರೆ ಫೋನ್ ಬಂದಿದೆ ನೋಡು ಅಂತ ನೋಡ್ತಾ ಕೂತ್ಬಿಡೋದು. ಇದು ನೋಡಿದೆ ಡಿಸ್ಕನೆಕ್ಟ್ ಆಯಿತು, ಬಂದೆ ಅಂತ ಹೇಳಿದ್ರೆ ನೋಡೋದ್ರೆ ಏನರ್ಥ? ಅದಕ್ಕೆ ಅಟೆಂಡ್ ಮಾಡು ಅಂತ, ಜಸ್ಟ್ ಅಟೆಂಡ್ ಟು ಇಟ್. ಅದೆಲ್ಲ ಗೊತ್ತಿಲ್ಲದ್ರೆ ಏನು ಮೆಕ್ಯಾನಿಕಲಿ ಮಾಡ್ಕೊಂಡು ಎಲ್ಲಿ ಹೋಯ್ತು ಅಂತ ಕೇಳಿದರೆ, ಮೆಕ್ಯಾನಿಕಲಿ ಸಾಮೆ ಆಡ್ತಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಆಗಲಿ. ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ತಮ್ಮ ಪ್ರವಾಹಣೋ ಜೈ ಬಲಿಹಿ ಪ್ರವಾಹಣೋ ಜಲಿರ್ವಾಚ ಅಂತವದ್ವೈ ಕಿರತೆ ಶಾಲಾವತ್ಯ ಸಾಮಯಸ್ವೇತರ್ಹಿ ಬ್ರೂಯಾನ್ ಮೂರ್ಧಾತೆ ವಿಪದಿಷ್ಯತೀತಿ ಮೂರ್ಧಾತೆ ವಿಪದೇತಿ
ಹಂತಾಹಮೇತದ್ಭಗವತೋ ವೇದಾನೀತಿ ವಿದ್ಧೀತಿ ಹೋವಾಚ ಅಷ್ಟಮಃ. ಅವಿಷ್ಟು ಕೂಡ ಇಷ್ಟಕ್ಕೆ ಆಚಾರ್ಯ ಬಂದು ಭಾಷ್ಯ ಬರೀತಾರೆ. ಅಗ್ನಿ ಸಾಮಾಭಿಮಾನಿ ಸ್ಯಾತ್ ವರುಣಸ್ತು ಸ್ವರಾತ್ಮಕಃ. ಹಾಗೆ ತಿಳ್ಕೊಂಡು ಮೊದಲನೇ ತಪ್ಪು ಎಲ್ಲಿ ಮಾಡಿದ್ದೆ ಅಂದರೆ ಇವ್ಯಾವ ಆಟೋಮೆಟಿಕ್ ಅಲ್ಲ. ಅಗ್ನಿ ಅಂತ ತಕ್ಷಣ ಅಗ್ನಿ ದೇವತೆ ಇದ್ದಾನೆ, ವರುಣ ಅಂತ ನೀರು ಅಂತ ತಕ್ಷಣ ವರುಣ ಇದ್ದಾನೆ. ಇದು ತಿಳ್ಕೊಳ್ಳೋದು ಹೋದ್ರೆ ಏನಾಗುತ್ತೆ ಅಲ್ಲಿಗೆ ಏನೂ ಸರಿಯಲ್ಲ. ಸ್ವರಾತ್ಮಕಃ. ಯಾರೋ ಬಾಡಿಗೆ ಬೋರ್ಡ್ ಹಾಕಿರ್ತಾರೆ, ಬಾಡಿಗೆ ಮನೆ ಬಾಡಿಗೆಗೆ ಇದೆ ಅಂತೇಳಿ ಹೋದ ಬೀಗ ತೆಗೆದು ಒಳಗೆ ಕೂತ್ಕೊಬಿಟ್ಟ. ಆಗುತ್ತಾ ಅದು? ಫಸ್ಟ್ ಏನು ಹುಡುಕ್ತಾನೆ ಅವನೀಗ? ಹೆಸರು ಓನರ್ ಯಾರೋ ಹುಡುಕ್ತಾನೆ ಫಸ್ಟ್. ಅರ್ಥ ಆಯ್ತಾ? ಅಷ್ಟು ಕಾಮನ್ ಸೆನ್ಸ್, ಇಲ್ಲಿ ಕಾಮನ್ ಸೆನ್ಸ್ ಇದ್ರೆ ಸಾಕಷ್ಟೇ. ನೀರು ಅಂದರೆ ವರುಣ, ಅಗ್ನಿ ಅಂದರೆ ಅಗ್ನಿ ದೇವತೆ ಇದ್ದಾರೆ. ಹಾಗೆ ಕೂತ್ಕೊಂಡ್ರೆ ಅರೆಸ್ಟ್ ಆಗ್ತಾರೆ. ಬಾಡಿಗೆ ಮೇಲೆ ಇಲ್ಲಲ್ಲ, ಪರ್ಮನೆಂಟ್ ಇದ್ರ ಮನೆಗೆ ಹೋಗ್ತಾರೆ. ಅಲ್ಲಿಂದ ಹಾಗೆ ಹೋಗ್ಬಾರ್ದು. ಇದೆಲ್ಲ ಆಚಾರ. ಅದಕ್ಕೇನೆ ಇಲ್ಲಿಂದ ತಪ್ಪುತ್ರ ಹಿಡಿದಾನತ. ಎಲ್ಲಿಂದ ತಪ್ಪುತ್ರ ಶುರುವಾಯಿತು ಅಂದರೆ ಆಟೋಮೆಟಿಕ್ ಅಂತ ತಿಳ್ಕೊಂಬಿಟ್ಟು ಅಷ್ಟೇ. ಈ ಬಸ್ ಹಿಡಿ, ಆ ಬಸ್ ಸ್ಟ್ಯಾಂಡಿಗೆ ಬಸ್ ಸಿಗುತ್ತೆ, ಅದು ಯಾವುದೋ ಬಸ್ ಹತ್ಕೊಂಡ್ಬಿಟ್ಟ, ಹೋಗ್ಬಿಟ್ಟ. ಬೋರ್ಡ್ ಹಾಕಿದ್ರು ಬಯಸೋ ಮೊಡ್ದೈಸ್ ಹೋಗೋ ಬಸ್ಸು ಸುಮ್ಮನೆ ಬೋರ್ಡ್ ಹಾಕಿದಾನೆ ಅಷ್ಟೇ. ಅಲ್ಲಿ ಹೋಗ್ಬೇಕು ಎಷ್ಟೊತ್ತಿಗೆ, ಏನು, ಯಾರು, ಡ್ರೈವರ್ ಕೂಡೋವರೆಗೂ ಒಂದು ಧೈರ್ಯ ಅವನಿಗೆ, ಇನ್ನೂ ಸ್ಟಾರ್ಟ್ ಆಗಲ್ಲ ಅಂತ. ಆ ಕಡೆ ನೋಡ್ತಿರ್ತಾನೋ ಇಲ್ಲೋ, ಈ ಎಚ್ಚರ ಶಾಸ್ತ್ರ ಬಿಟ್ಟುಬಿಡ್ತಾರೆ. ಮೆಕ್ಯಾನಿಕಲಿ ಅಗ್ನಿ, ಮೆಕ್ಯಾನಿಕಲಿ ನೀರು, ಮೆಕ್ಯಾನಿಕಲಿ ಮಾಡೋದ್ರಿಂದ ಅವನಿಗೆ ಸಿದ್ಧಿ ಬರೋದಿಲ್ಲ. ಪ್ರಾಣವರಾಭಿಮಾನೀತು, ಪ್ರಾಣ ಅವರ ಅಭಿಮಾನೀತು ಸೂರ್ಯ ಏವ ಪ್ರಕೀರ್ತಿತ. ಪ್ರಾಣನ ಕೆಳಗೆ ಸೂರ್ಯ ಇದ್ದಾನೆ, ಸೂರ್ಯನ ಮೇಲೆ ಪ್ರಾಣದೇವರಿದ್ದಾನೆ. ಅನ್ನಾಭಿಮಾನಿ ದಕ್ಷ, ಇಲ್ಲ ಅನ್ನ ಅಂದರೆ ದಕ್ಷ ಅಂತ ಅರ್ಥ. ಇಲ್ಲಿ ಬಂದಿರೋ ಪ್ರಾಣ ಈ ಪ್ರಾಣ ಅಲ್ಲ, ಸೂರ್ಯ ಅಂತಲೇ ತಿಳಿಬೇಕಿತ್ತಲ್ಲ. ಮತ್ತು ಶಕ್ರಸ್ಥ ಒಬ್ಬ ಹೆಸರು ಬೇರೆಯವ್ರಿಗೆ ಇರುತ್ತದು, ಗೊತ್ತಾಯ್ತಾ? ಅದು ಬಿಟ್ಟುಬಿಡ್ತಾರೆ. ಆಮೇಲೆ ದ್ವಾತ್ಮಕಶ್ಚ ಶಿವಶ್ವೋಕ್ತಃ ಕ್ರಮೇಣ ಉತ್ತರೋತ್ತರಾ ಕ್ರಮೇಣ ಮೋಕ್ಷೇ ಪ್ರಾಪ್ಯಾಶ್ಚ ಪೂರ್ವೇಶಾಂ ಉತ್ತರೋತ್ತರಾಃ ಇತಿ ನಿವೃತ್ತೆ. ಇಲ್ಲಿ ಎರಡು ಪ್ರಶ್ನೆ ಬಂತು. ಇಲ್ಲಿ ಪ್ರಾಣ ಅಂದರೆ ಈ ಪ್ರಾಣ ಬೇರೆ, ಈ ಪ್ರಾಣಿನ ಗತಿ ಯಾರೋ ಉತ್ತರ ಏನು ಕೊಡಬೇಕು? ಮುಖ್ಯ ಪ್ರಾಣಿನ ಗತಿ ಅಂತ ಹೇಳಿದರೆ ಉತ್ತರ ಏನು ಕೊಡಬೇಕು? ಅಷ್ಟೇ. ಪರಮಾತ್ಮ ಅಂದುಕೊಂಡು ಬೇರೆ ಕೊಡ್ತಿದ್ದಾರೆ ಅವರು. ಬೇರೆ ಕೊಟ್ಟರು ಅಂದರೆ ಈ ಪ್ರಾಣ ಅಲ್ಲ. ಇಂಥ ವಿಷಯ ಎಲ್ಲಿ ಬಂದಿತ್ತು ಹೇಳಿರೋಣಂತ ಸಿಮಿಲರ್. ಯಾವುದು? ತಲವಕಾರದಲ್ಲಿ ಬಂದಿತ್ತು. ಏನಂತ? ಯಕ್ಷ ಯಾರು ನೋಡ್ಕೊಬನ್ನಿ ಅಂತ ಕಳಿಸಿದ್ರು. ಆಗ ನಾವು ಮರುತ್ತು ಹೋದ, ಆಗಲಿಲ್ಲ ಅಂದರು. ಆ ಮರುತ್ತು ಯಾರು? ನಾಸಿಕ್ಯ ಮರುತ್ತು, ಮುಖ್ಯ ಪ್ರಾಣ ಅಲ್ಲ. ಗೊತ್ತಾಯ್ತಾ? ಅದು ಬರಿದೇ ಹೋಗಿದ್ದು ಏನಾಗ್ತಿತ್ತಾಗ? ಅಗ್ನಿ ಆದಮೇಲೆ ಮರುಣ, ಅಲ್ಲಿ ಪ್ರಾಣದ ತಾರತಮ್ಯನೇ ಹೋಗ್ಬಿಡ್ತಾ ಇತ್ತು. ಅದು ಒಂದೇ. ಅದಕ್ಕೆ ಮುಖ್ಯ ಪ್ರಾಣ ಅಂತ ಹೆಸರು ಯಾಕೆ ಹಾಕಿದ್ರೆ ಅದನ್ನು? ಬೇರೆ ಪ್ರಾಣ ಇದ್ದಾರೆ ಅಂತ ಅರ್ಥ. ಮುಖ್ಯ ಪ್ರಾಣ ಅನ್ನೋ ಪದಕ್ಕೆ ಒಬ್ಬೊಬ್ಬರ ಪ್ರಾಣ ಇದ್ರೆ ಮುಖ್ಯ ಅಂತ ಹೇಳಬೇಕಾಗಿಲ್ಲ. ಗೊತ್ತಾಯ್ತಾ? ತುಂಬ ಜನ ಇದ್ದಾಗ ನಾವೇನು ಮಾಡ್ತೀವಿ? ಚೀಫ್ ಯಾರು ಅಂತ ಕೇಳ್ತಾರೆ. ಚೀಫ್ ಯಾರು? ಚೀಫ್ ಪ್ರಾಣ ಅವರು. ಚೀಫ್ ಪ್ರಾಣದ ಕಲ್ಪನೆ ಇಲ್ಲ ತುಂಬ ಜನಕ್ಕೆ. ಚೀಫ್ ಪ್ರಾಣ ಅಂತೂ ಇಲ್ಲೇ ಇಲ್ಲ. ಆದ್ದರಿಂದ ಹಾಗೆ ತಿಳ್ಕೊಳ್ಬಾರ್ದು. ಇವಿಷ್ಟು ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಇದು. ಪುರುಷರಿಗೆ ಅರ್ಥ ಬರೆದವ್ರು ಕೂಡ ಏನು ಮಾಡಿಬಿಟ್ಟು ಇದೆ, ಇಂಥ ವಿಷಯ ಹೇಳಲೇ ಇಲ್ಲ. ಈ ವಿಷಯ ಹೇಳಲೇ ಇಲ್ಲ. ಪ್ರತಿಯೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ, ಹೇಳಲಿಲ್ಲ. ಕೊನೆ ಮಾತ್ರ ಬ್ರಹ್ಮಾಂಡ ಉತ್ತರ ಕೊಡ. ಆ ಬ್ರಹ್ಮ ನಿರ್ಗುಣ. ಮತ್ತೆ ನಿರ್ಗುಣ ಏನು ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ ಅದೆಲ್ಲ ನಿಮಗೀಗ ಗೊತ್ತಾಗಲ್ಲ ಅಂತ ಅವ್ರಿಗೆ ಗೊತ್ತಾಗೋತಿ ಇರೋದೇ ಇಲ್ಲ. ಅನ್ನಾಭಿಮಾನಿ ದಕ್ಷಶ್ಚ, ಆಮೇಲೆ ಶಕ್ರಸ್ತು ಅಭಿಮಾನವಾನ್ ವ್ಯಾತ್ಮಕಶ್ಚ ಶಿವಶ್ಚೋಕ್ತಃ ಕ್ರಮೇಣ ಉತ್ತರೋತ್ತರಾಃ ಕ್ರಮೇಣ ಮೋಕ್ಷೇ. ಇವೆಲ್ಲ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಬೇಕಿವರು. ಮೊದಲು ಜಡ ಪದಾರ್ಥ ಬೇಕು, ಅದಕ್ಕೆ ಅಭಿಮಾನಿ ದೇವತೆಗಳು ಬೇಕು, ಅದ್ರ ಮೇಲಿನವರ ಜ್ಞಾನ ಬೇಕು, ಅಲ್ಟಿಮೇಟ್ ಯಾರೋ ಜ್ಞಾನ ಬೇಕು. ಇಷ್ಟು ತಿಳ್ಕೊಂಡ್ರೆ ಏನಾಗುತ್ತೆ ಅವರಿಗೆ? ಮತ್ತು ಬಾಂಬೆ ಅಂತ ಹೋದ್ರು, ಮದ್ದು ಹಿಡ್ಕೊಂಬಿಟ್ರೆ ಅದೇ 2-3 ಗಂಟೆ ಹೋಗ್ಬೇಕು ಮುಂದ್ಗಡೆಗೆ. ಬಾಂಬೆ ಹೋದೋದು, ಬಟ್ ಏನಲ್ಲ ಸಿಕ್ಕಾಪಟ್ಟೆ ದೂರ, ಅವನಿಗೆ ಆಗಿರೋ ಸಂಬಂಧನೇ ಇಲ್ಲ. ಅದು ಕರೆಕ್ಟಾಗಿ ಹೇಳ್ಬಾರ್ದು, ಇಂಥಲ್ಲೇ ಇಡೀರಿ, ಹೀಗೆ ಬನ್ನಿ ಅಂತ ಹೇಳ್ತಾರಲ್ಲ ಹಾಗೆ. ಅದು ಯಾರಿಗೆ ಹೇಳ್ತಾರೆ? ಎಲ್ಲರಿಗೂ ಹೇಳೋದಿಲ್ಲ, ಕನ್ಸರ್ನ್ ಇದ್ದವ್ರು ಹೇಳ್ತಾರೆ. ಈ ಗುರು ಶಿಷ್ಯರು ಕನ್ಸರ್ನ್ ಇದ್ದಾಗ ಏನು ಮಾಡ್ತಾನಂತ ಕರೆಕ್ಟಾಗಿ ಬೇರೆಯವ್ರಿಗೆ ಗೈಡ್ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಅಲ್ಲಿ ಕೇಳು ಅಂತ ಹೇಳ್ಬಿಡ್ತಾರೆ ಅಷ್ಟೆ. ಮುಂದೆ ಅಗ್ನೇರ್ವಾಗಾತ್ಮಕತ್ವಾತ್ ಉದಕಾತ್ಮಕತ್ವಾತ್ ತುಸರಸ್ಯ ಆದಿತ್ಯ ಏಷ ಪ್ರಾಣೋ ಅನ್ನಂ ಮೈ. ತುಂಬ ಮಾತಾಡೋಕ್ಕೆ ಬರ್ತಾ ಇಲ್ಲ ಅವನಿಗೆ. ನೀರು ಕೊಡುತ್ತಷ್ಟೇ ಮಾತಾಡ್ತಾನೆ. ಯಾತಕ್ಕೆ? ಬರಬೇಕಲ್ಲ, ಈ ಪ್ರಾಣ ಬರುತ್ತೆ. ಮುಂದಿನ ಪ್ರಾಣ, ಮುಖ್ಯ ಪ್ರಾಣ ಮುಂದೆ. ಈ ನೀರು ಬೇಕೀಗ. ಇತಿ ಶ್ರುತೇ ಆಪ ಏವೇಂದ್ರೋ. ಕೆಲವು ಕುಡಿತಿರ್ಲಿಕ್ಕೆ ಶುರು ಮಾಡಿದಲ್ಲಕ್ಕೆ ಬಾಟ್ಲು ತೆಗೆದ್ಬಿಡ್ತಾರೆ. ಶುರು ಮೊದಲೇ ಇದಕ್ಕೇನೆ ಫಸ್ಟ್ ವರ್ಲ್ಡಿಗೆ ಬಾಟ್ಲು ಎತ್ತಿಬಿಡ್ತಾನೆ. ಮುಂದೊಂದೆರಡು ಮತ್ತೆ ಕೆಲವು ಬಾಟ್ಲದ ಎತ್ತಲಿಕ್ಕೆ ಇನ್ನೊಂದು ಕಾರಣ ಬರ್ತೋಗಿರುತ್ತೆ. ಜ್ಞಾಪಕ ಟೈಮ್ ಸಿಗುತ್ತೆ ಅವ್ರಿಗೆ. ಆ ರೀತಿ ಮಾಡಿದಾಗ ಏನು ಸಿಗುತ್ತೆ? ಕೆಲವರಿಗೆ ನೆಸೆಸಿಟಿ, ಕೆಲವರಿಗೆ ಅವಾರ್ಡಿ ಟ್ಯಾಕ್ಟಿಕ್ಸ್. ಸರಸ್ಯ ಆ ಉಳಿದವ್ರ ಒಮ್ಮೆ ಮಾಡಿದ ಎಲ್ಲ ಯಾವ ಸಮಾರಕ್ಕೆ ಹೋದಾಗ ಒಂದು ಬಾಟ್ಲಿ ಇಟ್ಬಿಡ್ತಾರೆ ಒಂದು ಮುಂದೆ ಎಲ್ಲರಿಗೆ ಇಷ್ಟಾಗ. ಅವ್ರಿಗೆ ಆಸ್ತಿ ಕುಡಿಯೋದೇ ಇಲ್ಲ, ಏನು ಮಾಡ್ತಾರೆ? ಆಶ್ಚರ್ಯ.
ಮಾತಾಡೇ ಬಿಡ್ರಿ, ಕುಡ್ದಷ್ಟು ಕುಡಿಬೇಕು ಕೊನೆ ಪಕ್ಷ, ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ನಮ್ಮಲ್ಲಿ ಅದೆಲ್ಲ ನೋಡಿ ಕಲ್ತ್ರೆ ಅವರಿಗೆ ಒಂದು ಯೋಚನೆ ಬರುತ್ತೆ ಅವ್ರಿಗೆ, ನಮಗಿಲ್ಲ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸುತ್ತೆ ಕೊನೆ ಪಕ್ಷ. ಅವ್ರು ಕರೆಯೋದಿಲ್ಲ, ಅವರು ಬರೋದಿಲ್ಲ, ಹೀಗಾಗಿಬಿಟ್ಟಿದೆ. ಅದು ನೋಡಿದ್ರೆ ಏನು ಉಪವಾಸ ಹೇಗಿರ್ತಾರೆ 24 ಅವರ್ಸು, ಅಷ್ಟೇ ಸಾಕಿರ್ಬೇಕು ಇರ್ಬೇಕಾದ್ರೆ. ಸೊ ಭಾಳ ಆಶ್ಚರ್ಯ ಪಡ್ತಾರೆ. ಒಂದು ಗಂಟೆ ಇರ್ಲಿಕ್ಕಾಗೋದಿಲ್ಲ ನಮ್ಮ ಕೈ, ಹೇಗಿರ್ತೀರಿ ನೀವು. ಆಮೇಲೆ ನೋಡಿದರೆ ಸುಲಭ ಅನಿಸುತ್ತೆ. ಅದು ಒಂದು ಹೆಜ್ಜೆ ಬುದ್ಧೋಲಕ್ಕೆ ಭಾಳ ಅನುಕೂಲ ಆಗುತ್ತೆ. ಜ್ಞಾನ ಅಲ್ಲಿಗೆ ಇಟ್ಕೊಂಡ್ಬಿಟ್ರೆ ನಾವು ಏನು ಉದ್ಧಾರ ಆಗಲ್ಲ. ಆಪ ಏವೇಂದ್ರು ಗೌರವಾವರು ಆಪ ಅಂತ ಬಂತು ಇಂದ್ರ ಅಂತ ಕರೆಸರ್ತ ಅರ್ಥ ಆಗುತ್ತೆ. ಅದೇ ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಹೆಸರು ಇನ್ನೊಬ್ರಿಗೆ ತುಂಬ ಜನಕ್ಕೆ ಅಪ್ಲೈ ಆಗುತ್ತೆ. ಅದು ಇದ್ಯಾವುದು ಪ್ರಸಂಗ ಯಾವುದು, ಯಾವ ಕ್ರಮದಲ್ಲಿ ಹೇಳ್ತಾರೆ, ಅದು ನೋಡಿ ಸರಿಯಾಗಿ ತಿಳ್ಕೊಬೇಕಾದ್ರೆ ವಿವೇಕ ಬೇಕು, ವಿಶೇಷ ಜ್ಞಾನ. ಎಷ್ಟೋ ಸರ್ತಿ ನಾವು ಹೈದರಾಬಾದ್ ಹೋಗ್ತೀವಲ್ಲ, ಲಿಂಗಪಲ್ಲಿ ಅಂತ ಹೇಳ್ತಾರೆ. ಲಿಂಗಪಲ್ಲಿ ಅಂತ ಕೇಳಬೇಡಿ, ಇನ್ನೊಂದು ಏರಿಯಾ ದೂರದಲ್ಲಿ ಅದು ಗೊತ್ತಾಯ್ತು, ಏನು ಕೇಳಬೇಕು ಅವರಿಗೆ, ಬಾಗಿ ಲಿಂಗಪಲ್ಲಿ ಅಂತ ಕೇಳಿ. ಯಾರು ಹೇಳ್ತಾರೆ ಇದನ್ನು? 10 ಗೊತ್ತಿರೋರು ಹೇಳ್ತಾರೆ ಕೂಡ. ಅವನು ಹೇಳಿದ ಅಲ್ಲಿ ಎಲ್ಲೇ ಓದ್ಬಿಡ್ತಾರೆ ಕರ್ಕೊಂಡು. ಅವ್ನು ಹೇಳಿದ್ದೆ ಅರ್ಥ ಮಾಡ್ಕೊಂಡು ಅಷ್ಟೇ. ವಿಶೇಷಣ ಆಗಿದ್ದು ಸೆಕೆಂಡರಿ, ಇಲ್ಲದೆ ಹೋಗಿ ಫಸ್ಟ್ ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ. ಅದಕ್ಕೆ ಇಲ್ಲಿ ಆಚಾರ್ಯ ಏನು ಮಾಡ್ತಾರೆ, ಈಗ ಸರಿಯಾಗಿ ತಿಳ್ಕೊಳ್ಳಿ ಅಂತ ಗೈಡ್ ಮಾಡ್ತಾರೆ. ಗೊತ್ತಾಯ್ತಾ? ಉಳಿದವ್ರಿಗೆ ಗೊತ್ತಿರಬೇಕು, ಹೇಳೋ ಕನ್ಸರ್ನ್ ಎರಡೆರಡು ಇರಬೇಕು. ಗೊತ್ತಿದ್ದು ಮಾತ್ರ ಹೇಳಬೇಕು ಅಂತೇನಿಲ್ಲ, ಕನ್ಸರ್ನ್ ಇದ್ರೆ ಹೇಳೋಕ್ಕಾಗೋದಿಲ್ಲ. ಆಚಾರ್ಯ ಅದಕ್ಕೆ ಉತ್ತಾರ ಮಾಡಿ ಬಂದು ದೇವ್ರು ಹೇಳಿದ್ದಾರೆ, ಆದ್ದರಿಂದ ಬಂದಿದ್ದಾರೆ. ಇತ್ಯಾದೇಶ್ಚ ವಿಶೇಷ ಜ್ಞಾನ ಪ್ರಾಪ್ತೈ ಜ್ಞಾನಂತೋಪಿ ಪರಂ ಹರಿಂ ಬ್ರೂಯುರುದೇವಾಶ್ಚ ಋಷಯ ತದನ್ಯಶ್ಚ ಪರಾತ್ಮತಾಂ ಇತಿ ಬ್ರಹ್ಮತರ್ಕೆ. ಹಾಗಿದ್ರೆ ಇವೆಲ್ಲ ದಡ್ರ ಅಂತ ಪ್ರಶ್ನೆ ಅಲ್ಲ. ಕೆಲವು ಗೊತ್ತಿದ್ರು ಕೂಡ ಏನು ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಮಾಡೋಕ್ಕೋಸ್ಕರ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಬೇರೆ ಉತ್ತರ ಕೊಡೋಕೆ ಹೋಗ್ತಾರೆ. ಗೊತ್ತಾಯ್ತಾ? ಇವತ್ತು ಬಂತಪ್ಪ ವಾಯುಸ್ಥಿತಿ ಅಂತ ಹೇಳಿದ ಶ್ರೀಮದ್, ಇದು ವಾಯುಸ್ಥಿತಿ ಅಲ್ಲಪ್ಪ, ಇದು ಬೇರೆ ಯಾವುದು ಗೊತ್ತೇ ನಿಮಗೆ. ಅವನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಇದು ಗೊತ್ತಿಲ್ಲ ಅಂತ ಅರ್ಥ. ಇಲ್ಲ ವಾಯುಸ್ಥಿತಿನೇ ಹೌದು. ಅವಾಗ ಏನಾಗುತ್ತೆ, ಗೊಡ್ಡ ಅಂತ ಹೇಳ್ತಾರೆ. ನೋಡೋದಕ್ಕೆ ಅವರಿಗೆ ಗೊತ್ತಿಲ್ಲ ಮಾತಾಡ್ತಾರೆ. ಅಲ್ಲಲ್ಲ, ನಾನು ನೋಡೇ ಇಲ್ಲ ದಿವಸ ವಾಯುಸ್ಥಿತಿ ಹೇಳ್ತೀನಿ ಅಂತ ಕೇಳ್ತಾರೆ. ನಿಮಗೆ ಗೊತ್ತೇ ಇಲ್ಲ ಅದು ಬರೋದು. ಯೋಚನೆ ಮಾಡ್ತಾ ಏನೋ ಹೇಳ್ಬಿಡ್ತಾರೆ ಬೇರೆ. ಇಲ್ಲ ನಾನು ಹೇಳ್ತೀನಿ, ಕರೆಕ್ಟ್ ಅದೇನೆ, ಆಗ ಗುಡ್ ಅಂತ ಇಮಿಡಿಯೇಟ್. ಇವ್ರು ಗೊತ್ತಿಲ್ಲದವರಲ್ಲ, ಆ ಪ್ರಸಂಗ ಬಂದಾಗ ವಿಷಯ ತಿಳಿಸ್ಬೇಕು. ಯಾವ ಸಂವಾದ ಅಂತ ಮಾಡ್ತಾರಲ್ಲ ಹಾಗೆ, ಇಬ್ಬರಿಗೂ ಉತ್ತರ ಗೊತ್ತಿದೆ. ಅವ್ರು ನೋಡೋರಿಗೆ ಅಂತಾರೆ ಏನೋ ನಿನಗೆ ಅರ್ಥ ಆಗಲಿ ಇನ್ನೊಮ್ಮೆ ಹೇಳಿ ಅಂತಾರೆ. ಉಳಿದವ್ರಿಗೂ ಅರ್ಥ ಆಗಬೇಕು ಅಂತೆ. ಇವ್ನಿಗೆ ಅರ್ಥನೂ ಆಗಿದೆ, ಕೆಲಸ ಕೇಳೋದು ಅವ್ನು ಹೇಳೋದಕ್ಕೆ ಚೆನ್ನಾಗಿ ಹೇಳ್ಕೊಂಡು ಹೇಳ್ತಾರೆ. ಅಷ್ಟು ಅವ್ರು ರೋಡ್ ಮಾಡಬೇಕಷ್ಟೇ. ಜ್ಞಾನ ಏನು ತಿಳ್ಕೊಳಕ್ಕೆ ಹೋಗಬಾರ್ದು. ಬರುತ್ತೆ, ಉಮಾಮಹೇಶ್ವರ ಸಂವಾದ ಬರುತ್ತೆ, ಎಷ್ಟೋ ಜನ ಸಂವಾದ, ಕೃಷ್ಣ ಗೀತಾ ಬೇಕಾಷ್ಟು ಕಡೆ. ಕೆಲವು ಗೊತ್ತಿದ್ದು ಕೇಳಿ ಮಾಡೋ ಸಂವಾದ ಬೇರೆ, ಗೊತ್ತಿಲ್ಲದೆ ಮಾಡೋ ಸಂವಾದಗಳು ಬೇರೆ. ಉಮಾಮಹೇಶ್ವರ ಸಮಯದ ಮಹಾಭಾರತದಲ್ಲಿ ಬರುತ್ತಲ್ಲ, ಗೊತ್ತಿದ್ದು ಕೇಳೋ ಸಂವಾದನೆ. ಅರ್ಜುನ ಹಾಗಲ್ಲ, ಗೊತ್ತಿಲ್ಲದ ಕೇಳಿ ತಿಳ್ಕೊತಾರೆ. ಕೆಲವು ಸಂವಾದ ಏನೂ ಇಲ್ಲ, ಅದು ಆ ನೆಪದಲ್ಲಿ ನಮಗೆ ಹೇಳೋ ಉದ್ದೇಶ ಅಷ್ಟೇ. ಗುರುವಿರು ದೇವಾಶ್ಚ ಋಷಯ ತದನ್ಯಶ್ಚ ಪರಾತ್ಮತಾಂ ಇತಿ ಬ್ರಹ್ಮತರ್ಕೆ. ಆದ್ದರಿಂದ ತಪ್ಪು ಹೇಳಿದಾಗ ಕಾಣಿಸುತ್ತೆ. ಅವರು ಇಲ್ಲ ಸರಿ ಮಾಡೋದಕ್ಕೋಸ್ಕರ ಹಾಗೆ ಮಾಡ್ತಾರೆ, ಸರಿ ಮಾಡ್ತಾರೆ. ಸ್ವರ್ಗಾಭಿಮಾನಿರುದ್ರಂ ಪ್ರತಿ ಸಾಮಾಭಿ ಸಂಸ್ಥಾಪಯಾಮಃ ತಸ್ತಾವಕಂ ಹಿ ಸಾಮಸ್ಮೂರ್ಧಾ ಹಿತೆ ವಿಪತೇದಿತಿ ಯಃ ಕಶ್ಚಿತ್ ಕುರ್ಯಾತ್ ಚೇತ್ ವಿಪತಿಷ್ಯತಿ ಇತಿ ಬ್ರಹ್ಮ ಇವ ಈ ಪೃಥಿವ್ಯಾ. ನಿಮ್ಮದೇ ಬೀಳುತ್ತೆ ಅಂತ ಅರ್ಥ ಅಲ್ಲ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಅವ್ರ ತಲೆ ಬೀಳುತ್ತೆ ಅಂತ ಅರ್ಥ. ಗೊತ್ತಾಯ್ತಿಲ್ಲ, ಅವ್ರ ತಲೆ ಬೀಳುತ್ತೆ ಅಂತ ತಿಳಿಸ್ಬೇಕಾಗಿದೆ. ತಪ್ಪು ಹೇಳಿದ್ರೆ ಕಳ್ತನ ಮಾಡಿದ್ರೆ ಜೈಲಿಗೆ ಹೋಗ್ತೀವಿ ಅಂದರೆ ಎದಗಿದ್ದವ್ರು ನೀನು ಹೋಗ್ತೀವಿ. ಕಳ್ತನ ಮಾಡಿದ್ರೆ ಜೈಲಿಗೆ ಹೋಗಿ ಇಲ್ಲ. ಅವನು ಮಾಡಿದವ್ರು ಹೋಗ್ತಾರೆ ಅಂತ ಹೇಳೋದಕ್ಕೋಸ್ಕರ ಏನು ಮಾಡ್ತಾರೆ, ಮಾಡಿದರೆ ಹೋಗ್ತೀವಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಾಡೋನು ಹೋಗ್ತಾನೆ ಹೊರತು ಇವನು ಹೋಗ್ತಾನೆ ಅಂತ ಅರ್ಥ ಅಲ್ಲ. ಇವನು ಮಾಡಿದರೆ ಹೋಗ್ತಾನೆ, ಅದು ಅರ್ಥನೂ ಇರುತ್ತೆ. ಬ್ರಹ್ಮ ಇವಹಿ ಪೃಥಿವ್ಯಾತ್ಮ ಅವಿಷ್ಟೇ ಇರಲಿ, ಅದೆಷ್ಟು ಕೂಡ ನಾಳೆ ಅಂತೂ ಇವೆಲ್ಲ ಪ್ರಶ್ನೆ ಮಾಡಿದರೆ ಎಷ್ಟು ಸೂಕ್ಷ್ಮ ವಿಚಾರ ಗೊತ್ತಾಗುತ್ತೆ. ಇದು ಬೇರೆ ಸೂಕ್ಷ್ಮ ವಿಚಾರ ಏನೂ ಗೊತ್ತಾಗೋ ಚಾನ್ಸ್ ಇರಲಿಲ್ಲ. ಅದನ್ನೆಲ್ಲ ಹೇಳಿದ್ದಾಚಾರ ಸುಮ್ಮನೆ ಹೇಳಿದ್ದಲ್ಲ, ಮತ್ತೆ ಫುಲ್ ಕೊಟೇಶನ್. ಅದು ಯಾಕೆ ಜನಕ್ಕೆ ನಂಬಿಕೆ ಬರ್ತಿತ್ತು ಗೊತ್ತಾ? ಆಚಾರ್ಯರು ಬಂದಿದ್ದಾರೆ, ಈಗ ಕೊಟೇಶನ್ ಇರೋದು ತೋರಿಸ್ತಾ ಇದ್ದಾರೆ. ಅವ್ರು ಬರ್ಕೊಂಬಂದಿಲ್ಲ ಅಂತ ಆಯ್ತಲ್ಲ, ಈಗ ಗೊತ್ತಾಯ್ತಿಲ್ಲ. ತಕ್ಷಣ ಏನಂತ ಅರ್ಥ, ಎಲ್ಲ ಪ್ರಮಾಣಗಳು ಇದ್ದುವಾಗ ನಮ್ಮ ಜೀವನದಿಂದ ನಾವು ತೆಗೆಯೋದಾದರೆ ಅದು ಅರ್ಥ ಇಲ್ಲ. ಇರೋದನ್ನು ತೋರಿಸ್ದಾಗ ಏನಾಗುತ್ತೆ, ಅದಕ್ಕೆ ಆಗ ಕನ್ವಿನ್ಸ್ ಆಗ್ತದೆ. ಅದೇ ಆಚಾರ್ಯ ಬೇರೆ ಕೋಟ್ ಮಾಡಿದರೆ ಕನ್ವಿನ್ಸ್ ಯಾಕೆ ಆಗ್ತಿದ್ರು ಅವರೆಲ್ಲ? ಕೊಟೇಶನ್ ಆ ಬುಕ್, ನಿಮ್ಮದೇ ಬುಕ್ ತೆಗಿರಿ, ಪುಸ್ತಕ ಇದೆ ಎಷ್ಟು ತೆಗೆದು ನೋಡಿರಿ, ಎಷ್ಟು ಆಚಾರ ತಾವು ತೋರಿಸೋಕೆ ಗೊತ್ತಿರಲಿಲ್ಲ. ಭಾಗವತ್ ಪಾಠ ಬಂತಲ್ಲ, ನೋಡಿದ್ರು ಯಾವ ಪುಸ್ತಕ ಸರಿ ಇದೆ, ನೀವು ಹೇಳಿ ನಾನು ಪರೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಈ ಸ್ಟೈಲಲ್ಲಿ ಆಚಾರ ಹೇಳಿದ್ರು. ಆಗ ನಮಗೆ ಎಷ್ಟು ಪ್ರಾಮಾಣಿಕ ಅಂತ ಗೊತ್ತಾಗೇ ಆಗುತ್ತೆ. ಆ ಪ್ರಾಮಾಣಿಕತೆ ಇದ್ದಿದ್ದಕ್ಕೆ ಆಗ ಅವ್ರನ್ನ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತೇಳಿ. ಮೊನ್ನೆ ಮಿಸ್ ಆಗಿತ್ತಾ?